ಅತ್ಯಾಚಾರದ ಆರೋಪಿ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಇವತ್ತೇ ಬರೋದ್ರ ಬಗ್ಗೆ ಅತಿ ದೊಡ್ಡ ಸುದ್ದಿಯನ್ನ ನಾವು ಬ್ರೇಕ್ ಮಾಡ್ತಾ ಇದೀವಿ ಈಗ. ಪ್ರಜ್ವಲ್ ರೇವಣ್ಣ ಇವತ್ತೇ ಬರೋದು ಖಚಿತನಾ ಅನ್ನೋ ಪ್ರಶ್ನೆಗೆ ಆಲ್ಮೋಸ್ಟ್ ಕನ್ಫರ್ಮ್ ಅನ್ನುವಂತಹ ವಿಚಾರ ಪಬ್ಲಿಕ್ ಟಿವಿಗೆ ಪೊಲೀಸ್ ಉನ್ನತ ಮೂಲಗಳಿಂದಲೇ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾವಾಗ ಬರ್ತಾರೆ ಪ್ರಜ್ವಲ್ ರೇವಣ್ಣ ಅನ್ನೋ ಪ್ರಶ್ನೆಗೆ ಇವತ್ತೇ ಬರ್ತಾರೆ ಆಲ್ಮೋಸ್ಟ್. ಇನ್ಫ್ಯಾಕ್ಟ್ ಇಮಿಗ್ರೇಷನ್ ವಿಭಾಗದಿಂದ ಮಾಹಿತಿ ರವಾನೆ ಆಗೋ ಕೆಲಸ ಕೂಡ ಆಲ್ಮೋಸ್ಟ್ ಆಗ್ತಾ ಇದೆ ಅನ್ನೋದು ಕೂಡ ತಿಳಿದು ಬರ್ತಾ ಇರುವಂತಹ ವಿಚಾರ. ಮೆಗಾ ಫಾಲೋ ಅಪ್ ನಲ್ಲಿ ನಾವಿದ್ವಿ. ನೆನಪಲ್ಲಿ ನಿಮಗೆ ಪ್ರಜ್ವಲ್ ರೇವಣ್ಣ ಅವರ ರಿಟರ್ನ್ ಟಿಕೆಟ್ ಬುಕ್ಕಿಂಗ್ ವಿಚಾರದಲ್ಲೂ ಫಸ್ಟ್ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ನಾವೇ. ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ವಿ. ಎಲ್ಲಿದ್ದಾರೆ, ಜೊತೆಗೆ ಯಾವ ದೇಶದಿಂದ ಭಾರತಕ್ಕೆ ಬರೋದಕ್ಕೆ ಅವರು ಬಯಸ್ತಾ ಇದ್ದಾರೆ ಅನ್ನೋ ವಿಚಾರದಲ್ಲೂ ಕೂಡ ನಾವು ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ವಿ. ಈಗಲೂ ಕೂಡ ಪೊಲೀಸ್ ಉನ್ನತ ಮೂಲಗಳಿಂದ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಇವತ್ತೇ ತಾಯಿ ನೆಲಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಮ್ಯೂನಿಕ್ ಏರ್ಪೋರ್ಟ್ ನಲ್ಲಿ ಇಮಿಗ್ರೇಷನ್ ಪ್ರಾಸೆಸ್ ಥ್ರೂ ಕೂಡ ಹೋಗ್ತಾ ಇದ್ದಾರೆ. ಅವ್ರ ಹತ್ರ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇರೋದ್ರಿಂದ ಒಂದಷ್ಟು ರೂಲ್ಸ್ಗೆ ಅವ್ರಿಗೆ ವಿನಾಯಿತಿ ಇದೆ. ಅಂದ್ರೆ ಲಾಂಗ್ ಕ್ಯೂ ಅಲ್ಲಿ ಅವ್ರು ನಿಂತ್ಕೊಳ್ಬೇಕಾಗಿಲ್ಲ. ಆಮೇಲೆ ಇಂಟರ್ನ್ಯಾಷನಲ್ ಫ್ಲೈಟ್ ಅನ್ನು ಫ್ಲೈ ಮಾಡಬೇಕಾದ್ರೆ 2 ಗಂಟೆ ಮುಂಚೆ ಇರಬೇಕು ಅಂತೆಲ್ಲ ರೂಲ್ಸ್ ಇರುತ್ತಲ್ಲ, ಆ ಥರದ ಕೆಲವು ರೂಲ್ಸ್ ಇಂದ ಅವ್ರಿಗೆ ವಿನಾಯಿತಿ ಇದೆ. ಬಟ್ ಆಲ್ಮೋಸ್ಟ್ ಕನ್ಫರ್ಮ್ ಇವತ್ತೇ ಅವರು ಬೆಂಗಳೂರಿಗೆ ಬರ್ತಾ ಇರೋದು. ಇವರ ಹೇಳಿಕೆ ಜೊತೆಗೆ ಇವರನ್ನ ಬಂಧಿಸೋದು ಪ್ರಕರಣದಲ್ಲಿ ಪ್ರಗತಿ ಸಾಧಿಸಬೇಕಾದ್ರೆ SITಗೆ ಅತ್ಯಗತ್ಯ. ಹೀಗಾಗಿ ಸಾಕಷ್ಟು ಕಸರತ್ತನ್ನ ಇವರನ್ನ ಭಾರತಕ್ಕೆ ಕರೆತರಿಸೋ ನಿಟ್ಟಿನಲ್ಲೂ ಕೂಡ ಪ್ರಯತ್ನವನ್ನ SIT ಅಧಿಕಾರಿಗಳು ತಮ್ಮ ಮೂಲಗಳಿಂದ ಮಾಡ್ತಾ ಇದ್ರು. ಇನ್ಫ್ಯಾಕ್ಟ್ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೂಡ ಹೊರಡಿಸಿದ್ರು. ಇಷ್ಟು ವರ್ಷದ ವ್ಯಕ್ತಿ ನಿಮ್ಮ ಏರ್ಪೋರ್ಟ್ ನಲ್ಲಿ ಕಾಣಿಸಿದ್ರೆ ಅವರ ಐಡೆಂಟಿಫಿಕೇಶನ್ ಅನ್ನ ಲೊಕೇಟ್ ಮಾಡಿ ನಮಗ್ ಮಾಹಿತಿ ಕೊಡಿ ಅಂತ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೂಡ ರವಾನೆ ಮಾಡಿದ್ರು. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಸೋರ್ಸಸ್ ಏನ್ ಕನ್ಫರ್ಮ್ ಮಾಡ್ತಾ ಇದೆ? ಮಮತಾ, ಏನಂದ್ರೆ ಅವ್ರು ಬರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳಿತ್ತು. ಇವತ್ತು ಚೆಕ್ ಇನ್ ಆಗ್ತಾರಾ ಅನ್ನೋದ್ರ ಬಗ್ಗೆ ಈಗಷ್ಟೇ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದಾವೆ. ಅದು ಒಂದಷ್ಟು ಕನ್ಫರ್ಮ್ ಅನ್ನ ಪೊಲೀಸ್ ಮೂಲಗಳು ಮಾಡ್ತಾ ಇರುವಂತದ್ದು. ಈಗಾಗಲೇ ಚೆಕ್ ಇನ್ ಪ್ರೊಸೆಸ್ ನಲ್ಲಿ ಪ್ರಜ್ವಲ್ ರೇವಣ್ಣ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಬರ್ತಾ ಇದೆ. ಅದು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದು ಕನ್ಫರ್ಮ್ ಆಗ್ತದೆ ಅಧಿಕೃತವಾಗಿ. ಚೆಕ್ ಇನ್ ಆದ ತಕ್ಷಣವೇ ಅವರು ಏನೋ ಒಂದು ಮ್ಯಾನಿಫೆಸ್ಟೋ ಏನಿದೆ, ಮ್ಯಾನಿಫೆಸ್ಟೋ ರಿಲೀಸ್ ಆಗುತ್ತೆ. ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಫ್ಲೈಟ್ ನಲ್ಲಿ ಫ್ಲೈಯಿಂಗ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಜೊತೆಗೆ ಇಮಿಗ್ರೇಷನ್ ಅಧಿಕಾರಿಗಳೇನಿದ್ರು, ಇಮಿಗ್ರೇಷನ್ ಅಧಿಕಾರಿಗಳು ಕೂಡ ಒಂದಷ್ಟು ಮಾಹಿತಿಗಳನ್ನ ಈಗ SIT ಅಂದ್ರೆ CBI ನ ಮೂಲಕ SITಗೆ ರವಾನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಸದ್ಯಕ್ಕೆ ಇನ್ನೊಂದು 20-25 ನಿಮಿಷಕ್ಕೆ ಅಧಿಕೃತವಾಗಿ ಮಾಹಿತಿಗಳು ಕೂಡ ಸ್ಪಷ್ಟ ಆಗುವಂತದ್ದು. ಮಮತಾ, ಮುರಳಿ, ಇದ್ರ ಜೊತೆಗೆ ಈಗ ಒಂದ್ ವೇಳೆ ಈಗ ಇಮಿಗ್ರೇಷನ್ ಪ್ರಾಸೆಸ್ ಅನ್ನ ಕೂಡ ಪ್ರಜ್ವಲ್ ರೇವಣ್ಣ ಅವರು ಅಲ್ಲಿ ಅಟೆಂಡ್ ಮಾಡಿದ್ರು ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ SIT ಅಧಿಕಾರಿಗಳು ಏರ್ಪೋರ್ಟ್ ನಲ್ಲಿ ಬಂದಿದ ತಕ್ಷಣ ಬಂಧಿಸೋದಕ್ಕೆ ಅವಕಾಶ ಇದೆಯಾ, ಅಥವಾ ಸ್ಥಳೀಯ ಪೊಲೀಸರು ಅರೆಸ್ಟ್ ಮಾಡಿ ನಂತರ ಬಾಡಿ ವಾರೆಂಟ್ ಮೇಲೆ ಪಡ್ಕೊಳ್ಬೇಕಾಗತ್ತಾ? ಆ ಪ್ರಾಸೆಸ್ ಏನು ಒಂದ್ ವೇಳೆ ಅವ್ರು ಇವತ್ತೇ ಭಾರತಕ್ಕೆ ಬಂದ್ರೆ? ಮಮತಾ, ಏನಂದ್ರೆ ಇವತ್ತು ಏನು ಭಾರತಕ್ಕೆ ಅಥವಾ ಬೆಂಗಳೂರಿಗೆ ಬಂದ ತಕ್ಷಣ ಇಮಿಗ್ರೇಷನ್ ಅಧಿಕಾರಿಗಳು ಏನಿರ್ತಾರೆ ಅವರು ತಮ್ಮ ವಶಕ್ಕೆ ಪಡೆದುಕೊಳ್ತಾರೆ. ಅಂದ್ರೆ ಸ್ಥಳೀಯ ಪೊಲೀಸರ ಅವಶ್ಯಕತೆಗಳು ಇಲ್ಲಿರಲ್ಲ. ಇಮಿಗ್ರೇಷನ್ ಅಧಿಕಾರಿಗಳೇ ಅವರನ್ನ ವಶದಲ್ಲಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಲುಕೌಟ್ ನೋಟಿಸ್ ಆಗಿದ್ದ ಹಿನ್ನೆಲೆಯಲ್ಲಿ ಅವರ ಮಾಹಿತಿ ತಕ್ಷಣ ಸಿಗುತ್ತೆ. ಇಮಿಗ್ರೇಷನ್ ಅಧಿಕಾರಿಗಳು ಅವರನ್ನ ಇಟ್ಕೊಂಡಿರ್ತಾರೆ. ತಕ್ಷಣ ಯಾರು ಲುಕೌಟ್ ನೋಟಿಸ್ ಅನ್ನ ಹೊರಡಿಸಿದ್ದು ಅಂದ್ರೆ ಅದು ಕರ್ನಾಟಕದ ಗುಪ್ತಚರ ಇಲಾಖೆಗೆ ಒಂದು ಮಾಹಿತಿಯನ್ನ ಕೊಡ್ತಾರೆ. ಈ ರೀತಿಯಲ್ಲಿ ನೀವು ಲುಕೌಟ್ ನೋಟಿಸ್ ಅಂತ ಕೊಟ್ಟಂತ ವ್ಯಕ್ತಿ ಏನಿದಾನೆ ಆತ ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಇದ್ದಾನೆ ಅಂತ ಹೇಳಿ ಮಾಹಿತಿಯನ್ನ ಕೊಡ್ತಾರೆ. ತಕ್ಷಣವೇ ಸಂಬಂಧಪಟ್ಟಂತ ತನಿಖಾಧಿಕಾರಿಗಳೇನಿರುತ್ತೆ, ತನಿಖಾಧಿಕಾರಿಗಳು ಅವರನ್ನ ರೆಸ್ಕ್ಯೂ ಮಾಡ್ಲಿಕ್ಕೆ ಕೆಲಸವನ್ನ ಮಾಡುವಂತದ್ದು, ತಕ್ಷಣ ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸವನ್ನ ಮಾಡುವಂತದ್ದು. ಆದ್ರೆ SIT ಅಧಿಕಾರಿಗಳು ಅಷ್ಟು ದೊಡ್ಡ ಮಟ್ಟದ ಗೋಜಿಗೆ ಹೋಗುವಂತ ಪ್ರಯತ್ನಗಳನ್ನ ಮಾಡಲ್ಲ. ತಕ್ಷಣವೇ ಆತ ಫ್ಲೈಯಿಂಗ್ ಆಗ್ತಾ ಇದ್ದಾನೆ ಅಂತ ಹೇಳಿ ಮ್ಯಾನಿಫೆಸ್ಟೋ ಬಂದ್ರೆ ತಕ್ಷಣವೇ SIT ಅಧಿಕಾರಿಗಳು ಏರ್ಪೋರ್ಟ್ ನಲ್ಲಿ ಬಿಟ್ಟ ತಕ್ಷಣ ಇಮಿಗ್ರೇಷನ್ ಅಧಿಕಾರಿಗಳು ವಶಕ್ಕೆ ಪಡ್ಕೊಳ್ತಾರೆ. ವಶಕ್ಕೆ ಪಡ್ಕೊಂಡು ಅವರ ಬಳಿಯಿಂದ SIT ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಒಂದಷ್ಟು ಕೆಲಸವನ್ನ ಮಾಡುವಂತ ಪ್ರಯತ್ನಗಳು ಆಗುವಂತದ್ದು. ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಬರುವಂತದ್ದು ಕನ್ಫರ್ಮ್ ಆದ್ರೆ SIT ಅಧಿಕಾರಿಗಳು ತಮ್ಮ ಆಕ್ಟ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಮಮತಾ.